ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ವೆನಿಲಾ ಕಪ್ ಕೇಕನ್ನು ಮಾಡ್ತಿದ್ದೀನಿ. ಇದನ್ನು ತುಂಬಾ ಈಸಿಯಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ನೀವು ವಿತೌಟ್ ಓವನ್ ಇಲ್ಲದೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾವಿಲ್ಲಿ ನೋಡ್ಕೊಂಬರೋಣ. ನಾನಿವಾಗ ಈ ಮೆಜರ್ಮೆಂಟಲ್ಲಿ 160 ml ಇದೆ. ಈ ಮೆಜರ್ಮೆಂಟಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡು ಈ ಸಕ್ಕರೆಯನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಪೌಡ್ರ್ ಥರ ನುಣ್ಣಾಗಿ ರುಬ್ಬಬೇಕು. ಇವಾಗ ರೆಡಿಯಾಗಿದೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಮೊಟ್ಟೆಯನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಮೊಟ್ಟೆ ಬೇಡವಾದರೆ ಸ್ಕಿಪ್ ಮಾಡ್ಬೋದು. ಈ ಮೊಟ್ಟೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯೆಲ್ಲೋ ಕಲರ್ ಮತ್ತು ವೈಟ್ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇವಾಗ ಇದಕ್ಕೆ 2 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಚೆನ್ನಾಗಿ ಸಾಣಿಸಿ ಯಾವುದೇ ಗಂಟಿಲ್ಲದೆ ನಾವು ಕ್ಲೀನ್ ಮಾಡಿ ಹಾಕ್ತಿದ್ದೀನಿ. 2 ಕಪ್ ಮೈದಾ ಹಿಟ್ಟನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ನಾನಿಲ್ಲಿ ಸೇರಿಸ್ತಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ಈ ಮೆಜರ್ಮೆಂಟಲ್ಲಿ ಅರ್ಧ ಕಪ್ನಷ್ಟು ನಾನು ನಾರ್ಮಲ್ ಕುಕ್ಕಿಂಗ್ ಆಯಿಲನ್ನು ಹಾಕ್ತಿದ್ದೀನಿ. ಸನ್ಫ್ಲವರ್ ಆಯಿಲನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ ಅರ್ಧ ಕಪ್ನಷ್ಟು. ಹಾಗೆ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಅರ್ಧ ಕಪ್ನಷ್ಟು ನಾನು ಮೊಸರನ್ನು ನಾನಿಲ್ಲಿ ಸೇರಿಸ್ತೀನಿ. ನೀವು ಯಾವ ಕಪ್ ಅಳತೆಯಲ್ಲಿ ಮೆಜರ್ಮೆಂಟನ್ನು ಸರಿಯಾಗಿ ತಗೋತಿರಲ್ಲ ಮೈದಾ ಹಿಟ್ಟನ್ನು, ಅದೇ ಕಪ್ ಅಳತೆಯಲ್ಲಿ ಎಲ್ಲವನ್ನು ನೀವು ಕರೆಕ್ಟಾಗಿ ತಗೋಬೇಕು. ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ನಾನು ಹಾಲನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಲನ್ನು ಸ್ವಲ್ಪನಾಗಿ ಹಾಕಿ ಕಲಿಸ್ತಾ ಹೋಗಬೇಕು. ಒಂದೇ ಸಲ ಎಲ್ಲ ಹಾಲನ್ನು ನೀವು ಹಾಕಿ ಕಲಸಿದ್ರೆ ಜಾಸ್ತಿ ನೀರಾಗುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ ನಿಮಗೆ ಯಾವ ಅಳತೆ ಬೇಕು ನೋಡಿ ರಿಬ್ಬನ್ ಥರ ಬೀಳಬೇಕು. ಇದನ್ನು ಹಿಟ್ಟೆಲ್ಲ ಹಾಕಿದರೆ ಆ ಮೆಜರ್ಮೆಂಟಲ್ಲಿ ನೀವು ಕಲಿಸ್ತಾ ಹೋಗಬೇಕು. ಇವಾಗ ಉಳಿದಂತಹ ಸ್ವಲ್ಪ ಹಾಲನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಸೇಮ್ ಬೇಕರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ವೆನಿಲಾ ಕಪ್ ಕೇಕನ್ನು ನೀವು ಈಸಿಯಾಗಿ ಇದೇ ಥರನಾಗಿ ಮನೆಯಲ್ಲಿ ಮಾಡ್ಕೋಬೋದು. ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾವು 1 ಕಪ್ನಷ್ಟು ಶುಗರ್ ಪೌಡ್ರನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ನಾನು ಯಾವ ಮೆಜರ್ಮೆಂಟಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿಲ್ಲ ಸೇಮ್ ಅದೇ ಮೆಜರ್ಮೆಂಟಲ್ಲಿ ಎಲ್ಲ ಅಳತೆಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ಸಕ್ಕರೆ ಪೌಡ್ರನ್ನು ನೀವಿಲ್ಲಿ ಸೇರಿಸ್ಕೋಬೋದು. ನಾನು ಸೇಮ್ ಅಳತೆಯಲ್ಲಿ 1 ಕಪ್ ಸಕ್ಕರೆ ಪುಡಿಯನ್ನು ನಾನಿಲ್ಲಿ ಹಾಕಿದ್ದೀನಿ. ಈ ಥರ ಟೆಕ್ಸ್ಚರ್ ಬರ್ತಾ ಇರಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾವುದೇ ಗಂಟಿಲ್ಲದೆ ಏನಿಲ್ಲದೆ ಮಿಕ್ಸ್ ಮಾಡಿದ ನಂತರ ನಾನಿವಾಗ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ನಿಮಗೆ ಯಾವ ಎಸೆನ್ಸು ಅವೈಲಬಲ್ ಇದೆ ನೋಡಿ ನೀವು ಹಾಕ್ಬೋದು. ನೋಡಿ, ಈ ಎಸೆನ್ಸನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಬೇಕ್ರಿ ಥರ ಟೇಸ್ಟ್ ಬರುತ್ತೆ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ವೆನಿಗರನ್ನು ಹಾಕ್ತಿದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ನೋಡಿ ನೀವು ಹಾಕ್ಬೋದು. ಬೇಕ್ರಿ ಥರನೇ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಿದ್ದಾರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ಥರ ನಾವು ಏಟನ್ನು ಹಾಕಿದರೆ ರಿಬ್ಬನ್ ಥರ ಟೆಕ್ಸ್ಚರ್ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾವು ಸ್ವಲ್ಪ ಪಿಂಚಷ್ಟು ಒಂಚೂರು ಉಪ್ಪನ್ನು ಹಾಕಬೇಕು. ಇದು ಸ್ವೀಟನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡುತ್ತೆ ಉಪ್ಪು. ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ತುಂಬಾ ಈಸಿ ಅಂತೂ ಮಾಡೋದು ಈ ವೆನಿಲಾ ಕಪ್ ಕೇಕನ್ನು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ಟೂಟಿ ಫ್ರೂಟಿಯನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಈ ಮೈದಾ ಹಿಟ್ಟನ್ನು ಸೇರಿಸಿ ಹಾಕಿದರೆ ಈ ಟೂಟಿ ಫ್ರೂಟಿ ಎಲ್ಲ ಹಿಟ್ಟಲ್ಲಿ ಕೆಳಗೆ ಮುಳುಗೋದಿಲ್ಲ. ಯಾವ ಲೆವೆಲ್ಗೆ ಹಾಕಿ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದೇ ಲೆವೆಲ್ಗೆ ಇರುತ್ತೆ. ನೀವು ಡ್ರೈ ಫ್ರೂಟ್ಸ್ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಈ ಹಿಟ್ಟು ರೆಡಿಯಾಗಿದೆ. ಮಾರ್ಕೆಟಲ್ಲಿ ಕಪ್ ಕೇಕಿನ ಕವರ್ ಸಿಗುತ್ತೆ. ಅದು ಸಿಗಲಿಲ್ಲ ಅಂದರೆ ಈ ಥರ ಬಟರ್ ಪೇಪರನ್ನು ನೀವು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಈ ಥರ ಕಪ್ಪಿಗೆ ನೀವು ಈ ಥರ ಪ್ರೆಸ್ ಮಾಡಿ ಅದರ ರೌಂಡ್ ಶೇಪಾಗಿ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಪೇಪರ್ಸನ್ನು ನೀವು ಕಟ್ ಮಾಡಿ ಇಟ್ಕೊಂಡು, ಒಂದು ವೇಳೆ ಬಟರ್ ಪೇಪರ್ ಸಿಗಲಿಲ್ಲ ಅಂದರೆ 1 ಕಪ್ಪಿಗೆ ನಾವು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಕೆಳಗೆ ಮೈದಾ ಹಿಟ್ಟನ್ನು ಹಾಕಿ ಕೇಕಿನ ಮಿಕ್ಸರನ್ನು ಇದಕ್ಕೆ ಹಾಕಿಟ್ರೆ ಮುಗೀತು, ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಟರ್ ಪೇಪರನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ಎಲ್ಲ ಕಪ್ಪಿಗೆ ನಾನು ಒಳಗಡೆ ಎಣ್ಣೆಯನ್ನು ಹಚ್ಚಿದ್ದೀನಿ. ಈ ಥರ ಎಲ್ಲ ಕಪ್ಪಿಗೆ ನಾನು ಬಟರ್ ಪೇಪರನ್ನು ಹಾಕಿ ಈ ಮಿಕ್ಸ್ಚರನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ.
ಕಪ್ ಕೇಕಿನ ಮಿಕ್ಸರನ್ನು ನಾನಿಲ್ಲಿ ಸೇರಿಸ್ತಿದ್ದೀನಿ. ನಾನು ಅರ್ಧ ಲೆವೆಲ್ಗೆ ಆಗೋ ತನಕ ನಾನು ಹಾಕ್ತಿದ್ದೀನಿ. ನಾವು ಈ ಮೆಜರ್ಮೆಂಟಲ್ಲಿ ನೀವು 8ರಿಂದ 10 ಕಪ್ ಕೇಕನ್ನು ಮಾಡ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಗ್ಲಾಸು ದೊಡ್ಡದಿದೆ, ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಇಲ್ಲಿ ಕಪ್ ಕೇಕನ್ನು ಮಾಡ್ತಿದ್ದೀನಿ. ಈ ಕಪ್ಪಿಗೆ ನಾವು ಹಿಟ್ಟನ್ನು ಹಾಕಿದ ನಂತರ ಒಂದು ಸ್ವಲ್ಪ ಬಡಿಬೇಕು. ಇದರಲ್ಲಿ ಏರ್ ತುಂಬಿರುತ್ತೆ, ಹಾಗಾಗಿ ಎಲ್ಲ ಹಿಟ್ಟು ಕರೆಕ್ಟಾಗಿ ನಿಲ್ಲುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಮೇಲೆ ಟುಟಿ ಫ್ರೂಟಿಯನ್ನು ಹಾಕಿ ರೆಡಿಯಲ್ಲಿ ಇಟ್ಕೋಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಅದು ಚೆನ್ನಾಗಿ ಬಿಸಿ ಆಗಬೇಕು. ನಂತರ ಅದರಲ್ಲಿರುವಂತಹ ಒಂದು ಪ್ಲೇಟನ್ನು ನಾವು ಇಡಬೇಕು, ಅಥವಾ ಸ್ಟ್ಯಾಂಡ್ ಆದರೂ ನಾವು ಇಡಬಹುದು. ಒಂದು ವೇಳೆ ಸ್ಟ್ಯಾಂಡ್ ಇಲ್ಲ ಅಂದರೆ ಉಪ್ಪನ್ನು ಹಾಕಿ ಅದರ ಮೇಲೆ ನೀವು ಈ ಥರ ಕಪ್ ಕೇಕನ್ನು ಇಡಬಹುದು. ಇವಾಗ ನಾವು ಸ್ಟ್ಯಾಂಡ್ ಇಟ್ಟ ಮೇಲೆ ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು. ಯಾವುದೇ ಥರನಾಗಿ ಹೈ ಫ್ಲೇಮಲ್ಲಿ ಇಡಬಾರ್ದು. ಈ ಲೆವೆಲ್ಗೆ ನಾವು ಕಪ್ ಕೇಕನ್ನು ಇಟ್ಟು ಇದಕ್ಕೆ 20ರಿಂದ 30 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ಒಂದು ಲಿಟ್ಟನ್ನು ಕ್ಲೋಸ್ ಮಾಡಿ. ಇವಾಗ ಒಂದು 20ರಿಂದ 30 ನಿಮಿಷಗಳ ಆದ ನಂತರ ನಾವು ಇವಾಗ ಓಪನ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು ಹಾಕಿದ್ದು ಅರ್ಧ ಕಪ್ಪಿಗೆ ನಾವು ಮಿಕ್ಸರನ್ನು ಹಾಕಿದ್ದೀವಿ. ಇವಾಗ ಫುಲ್ ಅಂತೂ ಆಗಿದೆ ಅದು. ಇವಾಗ ನಾವು ಒಂದು ಟೂತ್ ಪಿಕ್ಕಿಲೆ ಈ ಥರ ಅಥವಾ ಚಾಕುದಲ್ಲೇ ಈ ಥರ ನಾವು ಚುಚ್ಚಿ ನೋಡಿದರೆ ಯಾವುದೇ ಥರನಾಗಿ ಕೇಕ್ ಅಂಟೋದಿಲ್ಲ. ಕೇಕ್ ಅಂಟಿದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡಬೇಕು. ಇವಾಗ ಚೆನ್ನಾಗಿ ಬಂದಿದೆ. ಇದನ್ನು ಒಂದು 5 ನಿಮಿಷಗಳ ಕಾಲ ನಾವು ತಣ್ಣಗಾಗಲಿಕ್ಕೆ ಬಿಟ್ಟು ಇವಾಗ ಕೇಕನ್ನು ಓಪನ್ ಮಾಡೋಣ. ಇದೇ ಥರನಾಗಿ ಓಪನ್ ಮಾಡಿ ಮೇಲೆ 1ರಿಂದ 2 ಸಲ ಈ ಥರ ತಟ್ಟಿದರೆ ಓಪನ್ ಆಗುತ್ತೆ. ಸೇಮ್ ಬೇಕರಿಯಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಕೂಡ ನೀವು ಮನೆಯಲ್ಲಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರನಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಾಗಿದೆ. ಅಷ್ಟೇ ಚೆನ್ನಾಗಿ ಸ್ಪಂಜ್ ಥರ ಉಬ್ಬಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿ, ಇದೇ ಥರನಾಗಿ ಬಟರ್ ಪೇಪರನ್ನು ತೆಗೆದ್ರೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಂದ ಚಿಕ್ಕವ್ರ ತನಕ ಎಲ್ಲರಿಗೂ ಇಷ್ಟವಾಗುವಂಥ ಈ ಕಪ್ ಕೇಕ್ ರೆಸಿಪಿಯನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಯಾವುದೇ ಮೈಕ್ರೋವೇವ್ ಇಲ್ಲದೆ ನೀವು ಈಸಿಯಾಗಿ ಪ್ರೆಷರ್ ಕುಕ್ಕರಲ್ಲಿ ಈ ಥರ ಕಪ್ ಕೇಕು ಅಥವಾ ಕೇಕನ್ನು ನೀವು ಈಸಿಯಾಗಿ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಎಲ್ಲರೂ ಮನೆಯಲ್ಲಿ ಇಷ್ಟಪಡ್ತಾರೆ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಹೇಗೆ ಇದೆ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಕಟ್ ಮಾಡಿದ್ದೀವಿ. ಯಾವ ಥರ ಸ್ಪಂಜ್ ಥರ ಬಂದಿದೆ ನೋಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.